ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಜನವರಿ ತಿಂಗಳ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎನ್ನಲಾಗಿದೆ. ಪುಷ್ಯ ಮಾಸದ ಕೊನೆಯ ದಿನದ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕೂಡ ಕರೆಯುವರು. ಆಂಧ್ರ ತೆಲಂಗಾಣಗಳಲ್ಲಿ ಇದನ್ನು ಚೊಲ್ಲಂಗಿ ಅಮಾವಾಸ್ಯೆ ಎಂದು ಕೂಡ ಹೇಳುತ್ತಾರೆ. ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಮೌನಿ ಅಮಾವಾಸ್ಯೆಯು ಈ ವರ್ಷ ಜನವರಿ 29ರಂದು ಬರುತ್ತದೆ. ಈ ದಿನದಂದು ಬಲು ಅಪರೂಪದ ತ್ರಿವೇಣಿ ಯೋಗ ಉಂಟಾಗಲಿದೆ. ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಅದೃಷ್ಟವು ಉತ್ತಮವಾಗಿರುತ್ತದೆ. ಹಾಗಾದರೆ ಯಾವ ಆ ರಾಶಿಗಳು ನೋಡೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೌನಿ ಅಮಾವಾಸ್ಯೆಯಂದು ಅಪರೂಪದ ತ್ರಿವೇಣಿ ಯೋಗವು ಜನವರಿ 29ರಂದು ಸಂಭವಿಸುತ್ತದೆ. ಮಕರ ರಾಶಿಯಲ್ಲಿ ಸೂರ್ಯ, ಚಂದ್ರ ಮತ್ತು ಬುಧ ಸಂಯೋಗ ಆ ದಿನ ತ್ರಿವೇಣಿ ಯೋಗವನ್ನು ಉಂಟು ಮಾಡುತ್ತದೆ. ಅದೇ ದಿನ ತ್ರಿಗಾಹಿ ಯೋಗವು ಕೂಡ ನಡೆಯಲಿದೆ. ಈ ಅಪರೂಪದ ಯೋಗವು ಉಂಟಾಗುವುದರಿಂದ ಈ ರಾಶಿಗಳಿಗೆ ಹೆಚ್ಚಿನ ಅದೃಷ್ಟ ಉಂಟು ಮಾಡುತ್ತದೆ. ಮೊದಲನೆಯದಾಗಿ ಮಕರ ರಾಶಿ. ಈ ರಾಶಿಯವರಿಗೆ ಈ ತ್ರಿವೇಣಿ ಯೋಗವು ಬಹಳ ಪ್ರಯೋಜನಕಾರಿಯಾಗಿದೆ. ಈ ಯೋಗದ ಪ್ರಭಾವದಿಂದ ಈ ರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಗಳಿಸುತ್ತಾರೆ. ವ್ಯಾಪಾರಿಗಳಿಗೆ ಲಾಭ ಹೆಚ್ಚಾಗಲಿದೆ. ಹಣಕಾಸಿನ ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ಅಂತಹ ಸಮಸ್ಯೆಗಳಿಗೆ ಪರಿಹಾರವು ಹೆಚ್ಚಾಗಲಿದೆ. ಈ ರಾಶಿಯ ವ್ಯಕ್ತಿಗಳಿಗೆ ಗೌರವ ಕೂಡ ಹೆಚ್ಚಾಗುತ್ತದೆ. ಎರಡನೆಯದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ಈ ಯೋಗದಿಂದ ತುಂಬ ಶುಭ ಉಂಟಾಗಲಿದೆ. ಉದ್ಯೋಗಸ್ಥರಿಗೆ ಧನಾತ್ಮಕವಾಗಲಿದೆ. ಈ ರಾಶಿಯವರ ಸ್ನೇಹಿತರು ಎಲ್ಲ ಕೆಲಸಗಳಲ್ಲೂ ಇವರನ್ನು ಬೆಂಬಲಿಸುತ್ತಾರೆ. ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಕೂಡ ದೊರೆಯಲಿದೆ. ಹಣಕಾಸಿನ ವಿಚಾರದಲ್ಲಿ ಧನಾತ್ಮಕ ಪರಿಸ್ಥಿತಿಗಳು ಇರುತ್ತವೆ. ಹಾಗೆಯೇ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆಗಳಿವೆ. ಮೂರನೆಯದಾಗಿ ಕಟಕ ರಾಶಿ. ಈ ರಾಶಿಯವರಿಗೆ ಈ ತ್ರಿವೇಣಿ ಯೋಗವು ಅದೃಷ್ಟವನ್ನು ತಂದುಕೊಡುತ್ತದೆ. ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ಕೂಡ ಲಾಭವಾಗಲಿದೆ. ಸಂತೋಷದ ದಿನಗಳು ಆಗಮಿಸಲಿದೆ. ಇತರರಿಂದ ಮೆಚ್ಚುಗೆ ಕೂಡ ದೊರೆಯಲಿದೆ. ಕಟಕ ರಾಶಿಯವರು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.